ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಿನ್ನೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಆ ಕಾರಣಕ್ಕೆ ಪ್ಲೀಸ್ ಬೇಗ ಬೇಗ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನಾನೊಬ್ಬಳೇ ಹಾಲು ತೊಗೊಂಡು ಬರ್ತೀನಿ, ನಿಮಗೆ ರೆಸ್ಟಲ್ಲಿ ಬಿಟ್ಟಿರ್ತೀನಿ, ರೆಸ್ಟ್ ಮಾಡಿ. ಯಾಕಂದರೆ ನನಗೆ ಹತ್ತಿಳಿಯೋಕ್ಕಾಗಲ್ಲ, ನೀವೆಲ್ಲಿ ಮತ್ತೆ ಪದೇ ಪದೇ ಡೈಲಿ ಬರ್ತೀರ. ಹಾಗಾಗಿ ಎಂದ ತಕ್ಷಣ ಹೋಗಿ ಬನ್ನಿ ಅಂತ ಹೇಳ್ಬಿಡೋದ? ಮೆಟ್ಲು ಹತ್ತಕ್ಕೆ ಒಬ್ರಿಗೆ ಆಗಲ್ಲ, ನಿಮ್ಗೆ ಗೊತ್ತಾಗಲ್ವಾ ಅಷ್ಟು. ಡೈಲಿ ನೀವು ಜಾಯ್ನ್ ಆಗ್ತಿರ ತಾನೇ, ಜಾಯ್ನ್ ಆಗಬೇಕು. ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಚಟಾಪಟ ಕೆಲಸ ಸ್ಟಾರ್ಟ್ ಮಾಡಿಬಿಡೋಣ. ನಾವು ಇವತ್ತು ದುರ್ಗಮ್ಮನ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಯಾರ್ಯಾರೆಲ್ಲ ಬರ್ತಿದ್ದೀರೋ ಕಮೆಂಟ್ ಮಾಡಿ. ಇವತ್ತು ಮಂಗಳವಾರ, ಸಿಕ್ಕರೆ ಮಾತಾಡಿಸ್ತೀನಿ. ನಾನೊಂದು ಸ್ವಲ್ಪ ಸೈಡಿಗೆ ಬರೋಂಗಿಲ್ಲ ನೋಡಿ, ಪಟ್ಟಿ ಹಿಂಗೆ ಉಕ್ಕು ಹೋಗುತ್ತಿಲ್ಲಿ. ಹಬ್ಬಕ್ಕೆ ಕರೆದಿಲ್ಲ ಅಂತ ಹೇಳ್ಬೇಡಿ. ನಾವು ಈ ವರ್ಷ ಏನಷ್ಟು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀವಿ, ಹಾಗಾಗಿ ಯಾರನ್ನೂ ಕರೆದಿಲ್ಲ. ಮುಂದಿನ ವರ್ಷ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ದೇವರ ಆಶೀರ್ವಾದ ಇದ್ದರೆ ಮುಂದಿನ ವರ್ಷ ಮಾಡ್ತೀವಿ. ಹಾಗೆ ಎಲ್ಲರೂ ಇನ್ವೈಟ್ ಮಾಡಿ. ನಮ್ಮ ಪೃಥ್ವಿನೇ ಚಿಕ್ಕ ಮಕ್ಳು, ಹಾಕಿ ಇನ್ನು ಆಚೆ ರಂಗೋಲಿ ಹಾಕಿಲ್ಲ ಕಡೆ ಜಗ್ಲಿ ಹತ್ರ. ಬಣ್ಣ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಪ್ಲೀಸ್ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಾತ್ರೆ ತೊಳೆನ ರಂಗೋಲಿ ಬಿಡಿಸಿದ್ದಾಯಿತು. ನಾನು ನಿನ್ನೆ ಏನಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ ಗೊತ್ತಾ ಗೈಸ್? ಈಗ ಇನ್ಸ್ಟಾದಲ್ಲೆಲ್ಲ ಟ್ರೆಂಡ್ ಆಗ್ತಿದೆ. ಟ್ರೆಂಡಿಗೆ ಅನ್ನೋದಕ್ಕಿಂತ ಫೀಲಿಂಗ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಅಲ್ವಾ? ನೋಡಿ, ಒಂದು ಕೋತಿ ಕೂಡ ಅಮ್ಮನ ಅವಶ್ಯಕತೆ ತುಂಬ ಇರುತ್ತೆ ಅಲ್ವಾ? ಆಗೊಂದು ಕ್ಷಣ ನೋಡ್ಕೊಂಡಿದ್ದು ನಾನೇ ನೋಡ್ಕೊಂಡಿದ್ದಾಯಿತು. ಹಾಗಾಗಿ ಅಂದರೆ ನಾವು ಹಂಬಲಿಸ್ತಾ ಇರ್ತೀವಿ ಅಮ್ಮನ ಪ್ರೀತಿಗೋಸ್ಕರ, ಅದನ್ನು ಕೊಡೋಕ್ಕೆ ಯಾರೂ ರೆಡಿ ಇರಲ್ಲ. ಅದು ಅಂದರೆ ಬಿಡಿ, ಎಲ್ಲರೂ ಹೇಳ್ತಾರೆ ಮನುಷ್ಯರಿಗಷ್ಟೇ ಫೀಲಿಂಗ್ಸ್ ಇರುತ್ತೆ, ಪ್ರಾಣಿಗಳಿಗೆಲ್ಲ ಫೀಲಿಂಗ್ಸ್ ಇರಲ್ಲ ಅಂತ. ಅದನ್ನು ನೋಡಿಬಿಟ್ಟು ನಿಮ್ಗೆ ಏನು ಅನಿಸ್ತೇವೆ? ಎಲ್ಲರೂ ಹಂಬಲಿಸ್ತಾ ಇರ್ತಾರೆ, ಪ್ರಾಣಿ ಆಗಿರ್ಬೋದು, ಮನುಷ್ಯರಾಗಿರ್ಬೋದು. ಅಂದರೆ ನಾನು ಹೇಳೋದೇನು ಅಂದರೆ, ಈಗ ಮನುಷ್ಯರಿಗಾದರೆ ಹೇಳ್ಬೋದು, ಪ್ರಾಣಿಗಳಿಗೆ ಕೂರಿಸ್ಕೊಂಡು ಹೇಳೋಕ್ಕಾಗಲ್ಲಲ್ವಾ? ಒಬ್ರು ಬಂದು ನಿಮ್ಮ ಹತ್ರ ಏನೋ ಪ್ರೀತಿ ಪಡ್ಕೋಬೇಕಂತ ಬಂದಾಗ ಯಾರೂ ಸಾಯ್ಬೇಡಿ ಪ್ಲೀಸ್. ಯಾಕಂದರೆ ಅವ್ರಿಗೆ ಆಗ ಹರ್ಟಿದೆಯಲ್ವ, ಅದು ತುಂಬ ಫೀಲ್ ಆಗ್ತಾ ಇರುತ್ತೆ ನನಗೆ. ಅಂದರೆ ಅಮ್ಮ ಅಪ್ಪಾಜಿ ತೀರ್ಕೊಂಡಾಗ ಫಸ್ಟ್ ಅಮ್ಮ ತೀರ್ಕೊಂಡಿದ್ದೆ. ನನಗೆ ಒಂದು 4 ವರ್ಷ 5 ವರ್ಷ ಇರ್ಬೋದು ಅಂತಾರೆ. ಅದಕ್ಕಿಂತ ಚಿಕ್ಕವಳು ಅದಕ್ಕಿಂತ ದೊಡ್ಡವಳು ನನಗೆ ಗೊತ್ತಿಲ್ಲ. ಅಂದರೆ ನಮಗೆ ಅದು ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಅದು ನಾವು ಹೇಳ್ತಾರೆ, ಗಂಡ ಒಂದು ಚೆನ್ನಾಗಿದ್ಬಿಟ್ರೆ ಏನು ಬೇಕಾಗಿಲ್ಲ, ಗಂಡ ಐಶ್ವರ್ಯ ತಂದು ಮುಂದೆ ಸುರಿದ್ರೂ ಅಂದರೆ ಮರೆಯೋಕ್ಕಾಗಲಿರೋದು ವ್ಯಕ್ತಿ ಅಂದರೆ ಅಮ್ಮ ಅಪ್ಪಾಜಿ. ಮರೆಯೋಕ್ಕಾಗೋದೇ ಇಲ್ಲ. ಏನೇ ಕೊಡ್ತಾರೆ ಅಂದ್ರೂ ಒಂದಿನಕ್ಕೆ ಒಂದು ಟೈಮ್ ಆದರೂ ನೆನಪಾಗೇ ಆಗ್ತಾರೆ. ಎಲ್ಲರೂ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ ಅವಳೇನಪ್ಪ ಚೆನ್ನಾಗಿದ್ದಾಳೆ, ಅವಳಿಗೆ ಯಾರಿಗೂ ನೆನಪಾಗಲ್ಲ ಏನಿಲ್ಲ ಅಂತ. ಅಂದರೆ ನಮ್ಮ ಲೈಫಲ್ಲಿ ನಮ್ಮ ಉಸಿರು ಇರೋವರೆಗೂ ಮರೆಯೋಕ್ಕಾಗದ ವ್ಯಕ್ತಿಗಳು ಅಂದರೆ ಅಮ್ಮ ಅಪ್ಪಾಜಿ. ಮರೆಯೋಕ್ಕಾಗೋದೇ ಇಲ್ಲ. ಯಾಕಂದರೆ ಅದು ಪ್ರೀತಿ ಗೊತ್ತಿರಲ್ಲ, ಇರೋರಿಗೆ ಗೊತ್ತಾಗಲ್ಲ, ಅಷ್ಟು ಫೀಲ್ ಆಗಲ್ಲ. ಬಟ್ ಅದು ಕೋತಿ ಮಾಡುವಾಗ ನನಗೆ ಅನಿಸಿದ್ದು, ಬಟ್ ನಾವು ಅದೇ ಥರ ಹಂಬಲಿಸ್ತಾ ಇರ್ತೀವಿ. ಬಟ್ ನಮಗೆ ಕುತ್ಕೊಳ್ಳೋಕ್ಕೆ ಯಾರು ಇರೋಲ್ಲ, ಹಾಗಾಗಿ ಅಷ್ಟೇ. ಪ್ಲೀಸ್ ಇನ್ನೊಂದಾದರೂ ನಿಮ್ಮ ಕೈಲಿ ಏನು ಕೊಡೋಕ್ಕಾಗಿದ್ದು ಕೊಡೋದಿಲ್ಲ. ಅವ್ರು 1-2 ಮಾತಾಡೋಕ್ಕಂತ ಬಂದಿರ್ತಾರಲ್ವ, ಪ್ಲೀಸ್ ಮಾತಾಡಿ ಅಷ್ಟೇ ಕೇಳೋದು ನಿಮ್ಮ ಹತ್ರ. ಕೆಲವ್ರಿಗೆಲ್ಲ ನೋಡಿದ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಆ ಥರ ಮನುಷ್ಯರಲ್ಲಿ ತುಂಬ ನಾನು ಅಂತ ಹೇಳ್ತಿಲ್ಲ,
ಅಮ್ಮ ಆಗಿರ್ಬೋದು ಅಪ್ಪಾಜಿ ಕಳ್ಕೊಂಡಿರೋ ಪ್ರತಿಯೊಂದು ಹುಡುಗಿ ಜೀವನವೂ ಅಷ್ಟೇ. ಹಾಗೆ ಹೇಳ್ತಾಯಿದ್ರು, ಅಂದರೆ ನಮ್ಗೆ ಅವರಷ್ಟು ಏನು ಗೊತ್ತಿರೋದಿಲ್ಲಲ್ವ, ಆಗ ಹೇಳ್ತಿದ್ದವರು ಗಂಡು ಮಕ್ಳು ಹೆಂಗೋ ಬದುಕೊಂಡ್ಬಿಡ್ತಾರೆ, ಹೆಣ್ಮಕ್ಳದೇ ತುಂಬ ಕಷ್ಟ ಅಂತ. ಅಂದರೆ ಮದುವೆಗೆ ಮುಂಚೆ ಅಷ್ಟು ಅನ್ನಿಸ್ತಾ ಇರಲಿಲ್ಲ, ಮದುವೆ ಆದಮೇಲೆ ಪ್ರತಿದಿನವೂ ಅನಿಸುತ್ತೆ. ಬಟ್ ಇಲ್ಲೇ ನೀವು ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಅಲ್ಲ, ಆದರೆ ಒಂದು ಹೆಣ್ಣಿ ಒಂದು ಅಮ್ಮ ಇರಲೇಬೇಕು. ಬಟ್ ಏನಕ್ಕೆಲ್ಲ ಆದರೂ ಆಗಿರಲಿ, ಬಟ್ ಇರಬೇಕು. ನಂಗೆ ಅದು ತುಂಬ ಅನಿಸುತ್ತೆ. ಅಂದರೆ ಏನೇ ಇರಲಿ, ಅದು ಏನೇ ಆಗಿರಲಿ ಇರಬೇಕು ಅಷ್ಟೇ. ಅದು ಒಂದು ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡಿರಲಿಲ್ಲ, ಹಾಗಾಗಿ ಅಷ್ಟೇ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ. ನನ್ನಿಂದ ಒಂದು 2 ಮಾತಿಂದ ಯಾರಿಗಾದ್ರೂ ಬೇಜಾರಾಗಿರೋ ಸಾರಿ, ಹೇಳ್ಬೇಕನ್ನಿಸ್ತು ಹಾಗಾಗಿ ಹೇಳಿದೆ ಅಷ್ಟೇ. ಕೆಲವೊಂದೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ ನಾನು, ಒಬ್ಬಳೇ ಇದ್ದಾಗೆ ಎಷ್ಟು ಬರುತ್ತೋ ಅಷ್ಟು ಹತ್ತು ಬಿಡ್ತೀನಿ, ಆಮೇಲೆ ಸುಮ್ಮನೆ ಆಗ್ಬಿಡ್ತೀನಿ. ಅದನ್ನು ಕೆಡ್ಕೊಂತ ಕೂರಕ್ಕೆ ಹೋಗಲ್ಲ ನಾನು. ಅಂದರೆ ಪೃಥ್ವಿ ಅಂದರೆ ನಮ್ಮ ಅತ್ತೆನೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆದರೆ ನಾನು ಹೇಳ್ತಾ ಇರ್ತಾರಲ್ವ, ಮನುಷ್ಯರಿಗಿರೋದು ಪ್ರಾಣಿಗಳಿಗಿರಲ್ಲ ಅಂತ. ಪ್ರಾಣಿಗೂ ಒಂದು ಜೀವನ ಇರುತ್ತಲ್ವ, ಅದಕ್ಕೂ ಫೀಲಿಂಗ್ಸ್ ನೋಡಿ. ಅದನ್ನ ನೋಡಿಬಿಟ್ಟು ಎಷ್ಟು ಆರ್ಟ್ ಟಚ್ ಆಗುತ್ತೆ ಅಲ್ವಾ, ಅದಕ್ಕೆ ಹೇಳಿದ್ದಷ್ಟೇ. ಕೊಂಡಿದ್ದಾಯಿತು, ಪಾತ್ರೆ ಚಳಿ ಬಿಡಿಸಿದ್ದಾಯಿತು, ಆಚೆ ಹಾಕಿದ್ದೀನಿ. ಇನ್ನು ಒಳಗಡೆ ಇದೆ ಅಲ್ವಾ, ಒಳಗಡೆ ಮಾಡ್ಕೊಳ್ಳೋಣ. ನೋಡಿ, ಇವ್ರು ಒಂದು ಕೆಲಸಕ್ಕೂ ಯಾವುದಕ್ಕೂ ಹೆಲ್ಪ್ ಆಗಲ್ಲ. ಒಳಗಡೆ ಕ್ಲೀನಿಂಗ್ ಮಾಡ್ಕೊಂಬಿಡೋಣ. ಕ್ಲೀನಿಂಗ್ ಮಾಡಿಕೊಂಡು ಬೇಗ ಬೇಗ ನಮ್ಮದೆಲ್ಲ ಅರ್ಧಂಬರ್ಧ ಕೆಲಸ ಅಂತ ಗೊತ್ತಲ್ಲ. ಗಿಡದಲ್ಲಿ ಬಿಟ್ಟಿತ್ತು, ಕುಯ್ಕೊಂಬಂದಿ ಅಂತ ಹೇಳೋಕ್ಕಾಗಲ್ಲ, ತಗೊಂಬಂದಿರೋದು. ಫೈನಲ್ಲಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೋಡೋಣ ದರ್ಶನ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ಹೂವೊಂದು ತೊಗೊಂಡಿದ್ದೀನಿ, ಎಲ್ಲ ಅಲ್ಲೇ ತೊಗೋಬೇಕು ಆಚೆ. ಬನ್ನಿ ಹೋಗಿ ಬರೋಣ. ನೋಡೋಣ, ಅಲ್ಲಿ ಕ್ರೌಡ್ ಇರುತ್ತೆ, ವಿಡಿಯೋ ಮಾಡ್ಕೊಳ್ತೀನಿ. ಮಾತಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ನಾವು ಇವತ್ತು ಒಳಗೆ ಹೋದಂಗೆ ಗೈಸ್, ಹೋಗ್ತಾನೇ ಇದ್ದೀವಿ, ಇನ್ನು ಮೆಟ್ಲು ಸಿಗ್ತಾನೇ ಇಲ್ಲ. ನೋಡಿ ಎಷ್ಟೊಂದು, ನಾನು ನೋಡೇ ಇರಲಿಲ್ಲಪ್ಪ ಇಷ್ಟೊಂದು ಜನನ. ಸಾಗರನೇ ತುಂಬಿಟ್ಟಿದೆ.
ಕೊಡಿಸಿ ಅಂದರೆ ಇದನ್ನು ಕೊಡಿಸಿದ್ದಾರೆ. ಫ್ರೆಂಡ್ಸ್, ಫೈನಲಿ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಮ್ಮನ ದರ್ಶನ ಚೆನ್ನಾಗಾಯಿತು. ಅಷ್ಟೊಂದು ಕ್ರೌಡಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಿ ದೇವ್ರಿಗೆ ಕಾಣುತ್ತಂತ ಅಂದ್ಕೊಂಡಿರಲಿಲ್ಲ. ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು. ನಿಮಗೂ ಆಗಲಿ ಅಂತ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಮ್ಮ ನಿಮಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ಫುಲ್ ವಾಚ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಉದೋ ದುಗ್ಗಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.